ಶ್ರೀರಂಗನಾಥ ಸ್ವಾಮಿ ಕಲ್ಲುಗಾಲಿ ರಥೋತ್ಸವ ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿಯ ಯಾತಲಾಡುಕು ಶ್ರೀರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಸ್ಫಟಿಕಪುರಿ ಮಹಾಸಂಸ್ಥಾನ ಮಠದ ಶ್ರೀ ನಂಜಾವಧೂತ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀರಂಗನಾಥ ಸ್ವಾಮಿ ಕಲ್ಲುಗಾಲಿ ರಥೋತ್ಸವ ವಿಜೃಂಭಣೆಯಿಂದ ನೆರವೇರಿತು. ಸಾವಿರಾರು ಭಕ್ತರು ರಥೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀರಂಗನಾಥ ಸ್ವಾಮಿಯ ಆಶೀರ್ವಾದ ಪಡೆದರು. ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನ ಸೇವಾ ಸಮಿತಿಯ ಅಧ್ಯಕ್ಷರು ವೈಕೆ ಜಯರಾಮಪ್ಪ, ಕಾರ್ಯದರ್ಶಿ ಪಾಂಡುರಂಗಪ್ಪ, ಪ್ರಧಾನ ಕಾರ್ಯದರ್ಶಿ ಪ್ರಧಾನ ಅರ್ಚಕ ಪಿ ಚಿದಾನಂದ್, ವಿಎಸ್ಎಸ್ಎನ್ ಮಾಜಿ ಅಧ್ಯಕ್ಷ ಮಹಾಲಿಂಗಪ್ಪ, ನಾದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀನಿವಾಸ್, ಮುಖಂಡರಾದ ಶಿವಣ್ಣ, ಬಿಆರ್ ತಿಪ್ಪೇಸ್ವಾಮಿ, ಆರ್ ತಿಪ್ಪೇಸ್ವಾಮಿ, ಮಹೇಶ್, ಬಸವರಾಜು, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮುಲೇಮನೆ ರಂಗನಾಥ್, ಚಂದ್ರಪ್ಪ, ಕೆ ಪಾಂಡುರಂಗಪ್ಪ ಸೇರಿದಂತೆ ಸಾವಿರಾರು ಭಕ್ತರು ಉಪಸ್ಥಿತರಿದ್ದರು. ಜಾತ್ರಾ ಮಹೋತ್ಸವದಲ್ಲಿ ಭಕ್ತರಿಗೆ ಅನ್ನದಾಸೋಹ ಮತ್ತು ಸುಗಮ ಸಂಗೀತ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ವ್ಯವಸ್ಥೆಗಳು ಅದಾಗಬಾರ್ದು ನೋಡಿ. ಮುಂದೆ ಯಾರೋ ಇಂಜಿನಿಯರ್ ಮಾತು ಕೇಳ್ತಾರೆ, ಅದರಂತೆ ಆದೇಶಗಳನ್ನ ಪಾಸ್ ಮಾಡ್ತಾರೆ, ಅದಾಗಕೂಡ್ದು. ಮುಂದಿನ ಕೆರೆಗೂ ನೀವು ನೀರು ಕೊಟ್ಟಿದ್ದೀರಾ, ಹಿಂದಿನ ಕೆರೆಗೂ ನೀರು ಕೊಟ್ಟಿದ್ದೀರಿ, ಮಧ್ಯದ ಕೆರೆ ನಿಮ್ಗೆ ಏನು ಮಾಡಿತ್ತು? ಒಂದು ಚಿಕ್ಕ ಕೆರೆ ಎರಡು ಕೆರೆಗಳು ಕೂಡ ಭಾಳ ಚಿಕ್ಕವು, ಮತ್ತು ಕ್ಯಾದಿ ಗುಂಟೆಗೆ ನೀರು ಕೊಟ್ಟಿಲ್ಲ. ಇದು ತಾರತಮ್ಯ ಆಗ್ತದೆ, ಮತ್ತು ಎಲ್ಲೋ ಒಂದು ಕಡೆ ವೈಮನಸ್ಯಕ್ಕೆ ಕಾರಣ ಆಗ್ತದೆ. ಅದಾಗಬಾರ್ದು. ನೀರಾವರಿ ಇಲಾಖೆ ಅಪ್ಪರ್ ಭದ್ರಾ ಸಮಿತಿ ಏನಿದೆ ಅದು ಕೂಡ ಟೆಕ್ನಿಕಲ್ ಟೀಮ್ ಏನಿದೆ ಇದನ್ನು ಗಮನಿಸಬೇಕು. ನಂತರ ತುರ್ತಾಗಿ ನಮ್ಮ ಶಾಸಕರು ಭಾಳ ಇಂಟ್ರೆಸ್ಟೆಡ್, ಅವರಿಗೆ ಈ ಇರಿಗೇಷನ್ನಲ್ಲಿ ಅವರು ಕೂಡ ಗಮನಿಸಿ ಈ ಕೆರೆಗಳು ಯಾವ್ಯಾವ ಬಿಟ್ಟೋಗಿದ್ದಾವೆ ಅದನ್ನು ಸೇರಿಸುವಂಥ ಕೆಲಸವನ್ನು ಮಾಡಬೇಕು ಹಾಗೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ರಂಗನಾಥ ಸ್ವಾಮಿ ಇವತ್ತು ನಾಡಿನಾದ್ಯಂತ ಪಕ್ಕದ ಆಂಧ್ರ ಪ್ರದೇಶ, ತಮಿಳುನಾಡು, ಈಗ ಅತೇರಿಗೆ ಬಟ್ಟೆ ಮಾಡಿಕೊಟ್ಟವ್ರು ತಮಿಳುನಾಡಿನವರು, ಗುಮ್ಲಾಪುರ ಯಾವ ತಾಲೂಕದು? ತೇಣಿನೋ ಆನೇಕಲ್ ತಾಲೂಕಲ್ಲ, ಬಾರ್ಡರ್ ಅದು, ದೆಂಕಣಿ ಕೋಟೆ ಆ ತಾಲೂಕು, ಕೃಷ್ಣಗಿರಿ ಜಿಲ್ಲೆ. ಅಲ್ಲಿಂದ ಅವರು ಬಂದು 106 ಕಿಲೋಮೀಟರ್ ದೂರ ಬಂದು ರಂಗನಾಥ ಸ್ವಾಮಿಗೆ ಎಷ್ಟು ಸುಂದರವಾಗಿ ವೈಭವಿತವಾಗಿ ನಿಮ್ಮ ರಂಗನಾಥ ಅವನ ರಥ ಕಂಗೊಳಿಸ್ತಾ ಇದೆ. ನನಗೆ ಭಾಳ ಸಂತೋಷ ಆಯಿತು. ಅದೇ ರೀತಿ ಯಾವ ರೀತಿ ರಥ ಸರಾಗವಾಗಿ ಸುಗಮವಾಗಿ ಹರಿತದೆ, ನಿಮ್ಮೆಲ್ಲರ ಕಷ್ಟ ಕಾರ್ಪಣ್ಯಗಳು ದುಃಖ ದುಮ್ಮಾನಗಳು ಕೂಡ ಹಾಗೇನೆ ಹರಿದು ಜಗತ್ತಿಗೆ ಒಳಿತನ್ನ ರಂಗನಾಥ ಕರುಣಿಸ್ಲಿ. ನಿಮ್ಮೆಲ್ಲರ ಜೀವನದಲ್ಲಿ ಸುಖ ಸಮೃದ್ಧಿಯನ್ನ, ಆರೋಗ್ಯಪೂರ್ಣ ಬದುಕನ್ನ ಕರುಣಿಸ್ಲಿ ಹಾಗೆ ಅಂತೇಳಿ ಹಿಂದಿನ ಕೆರೆ ಸೇರಿದೆ, ಮುಂದಿನ ಕೆರೆ ಸೇರಿದೆ, ಗೋಪಿಕುಂಟೆ ಕೆರೆ ಸೇರಿದೆ, ಹೊಸಹಳ್ಳಿ ಕೆರೆ ಸೇರಿದೆ. ಇವೆರಡು ಕೆರೆಗಳು ಕ್ಯಾದಿಗುಂಟೆ, ಹೊಸಹಳ್ಳಿ ಈ ಥರದ ಕೆರೆಗಳು ಸೇರಲಿಲ್ಲ. ಹಿಂದೆ ರಾಜೇಶ್ ಗೌಡ ಶಾಸಕರು, ನಾನು ಅವಾಗ ಹೇಳಿದ್ದು ಬರೀ 35 ಕೆರೆಯನ್ನು ಸೇರಿಸಿದ್ರು ಈ ತಾಲೂಕಿನಲ್ಲಿ. ಏನಪ್ಪ ಹೀಗಾಗಿದೆ ಅಂತ ಮತ್ತೆ ಅವ್ರು 30 ಕೆರೆ ಆ್ಯಡ್ ಮಾಡಿದ್ರು. ಅವರು ಅಲ್ಲಿಗೆ 65 ಕೆರೆ ಈ ತಾಲೂಕಿನಲ್ಲಿ ಸೇರುವಂಥದ್ದಾಯಿತು. ಹಾಗಾಗಿ ಜಯಚಂದ್ರ ಅವರ ಗಮನಕ್ಕೆ ತರೋಣ. ಅವ್ರಿಗೆ ನೀರಾವರಿ ಬಗ್ಗೆ ವಿಶೇಷವಾದ ಆಸಕ್ತಿ ಇದೆ, ಬರಲಿ ಹಾಗೆ ಅಂತ. ಮತ್ತಿನ್ನೊಂದು 2-3 ಕೆಲಸಗಳು ಈ ಭಾಗದ್ದು ಕಟ್ಟಿಲ್ಲ. ನಾನು ಇದನ್ನು ಬರೀರಿ, ಕೆರೆ ಕಳಸರಿ ನಾವೇ ಬಂದು ಅದನ್ನ ಅಡಿಪಾಯ ಹಾಕೋದ್ವಿ, ಅದನ್ನು ಆಗಲಿಲ್ಲ. ಅದು ಈಗಲೂ ಕೆರೆ ಕವಡಿ ಎಲ್ಲ ಒಡೆದಿದೆ, ಅದು ನೀರು ನಿಲ್ತಾ ಇಲ್ಲ, ಅದನ್ನು ಕೂಡ ಕಟ್ಟುವಂಥ ಕೆಲಸ ಮಾಡಲಿಲ್ಲ. ಅವ್ರ ಗಮನಕ್ಕೆ ತಂದರೆ ಅವ್ರಿಗೆ ಭಾಳ ಆಸಕ್ತಿ ಇದೆ, ಅದಾಗಲಿ ಹಾಗೆ ಅಂತೇಳಿ ಈ ಭಾಗಕ್ಕೆ ನೀರಿನ ವಿಷಯದಲ್ಲಿ ನಮ್ಮ ಜಯರಾಮಣ್ಣವರು ಭಾಳ ಮುಂದಾಲೋಚನೆ ಇಟ್ಕೊಂಡು ಭಾಳ ಯೋಜನೆಗಳನ್ನು ರೂಪಿಸಿದ್ರು. ಅವೆಲ್ಲ ಕಾರ್ಯಯೋಜನೆಗೆ ಬರಲಿಲ್ಲ. ಹಾಗಾಗಿ ಜಯಚಂದ್ರ ಅವ್ರಿಗೆ ಅದನ್ನು ಗಮನಕ್ಕೆ ತಂದು ಅದನ್ನೆಲ್ಲ ಸೇರ್ಪಡೆಗೊಳಿಸುವಂಥ ಕೆಲಸ ಮಾಡೋಣ. ಮತ್ತು ಇನ್ನೊಂದು ಯಾತ್ರೆ ನಿವಾಸನೋ ಅಥವಾ ಬೇರೆ ಯಾವುದಾದ್ರೂ ಪ್ರವಾಸೋದ್ಯಮ ಇಲಾಖೆಯಿಂದ ಸ್ವಲ್ಪ ದುಡ್ಡು ಹಾಕ್ಸಿದ್ರೆ ಛತ್ರ ವ್ಯವಸ್ಥಿತವಾಗಿ, ಈಗ ನೋಡಿ ನಮ್ಮ ಗೋಣೆನವರು ಅವ್ರು ಭಾಳ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಈಗ ಒಂದು ದೊಡ್ಡ ಪುಣ್ಯಕ್ಷೇತ್ರ, ಯಾವಾಗಲೂ ಬ್ಯುಸಿ ಇರ್ತದೆ, ಮದುವೆಗಳು ಆಗ್ತಾನೆ ಇರ್ತವೆ. ಆಮೇಲೆ ವೀರಬೊಮ್ಮನಹಳ್ಳಿಲಿ ಕೂಡ ಅಲ್ಲೂ ಕೂಡ ಮದುವೆಗಳು ನಡೀತಾ ಇರ್ತವೆ ಅಲ್ಲ ನಾಗರಾಜಣ್ಣ? ಅಲ್ಲೂ ಒಂದು ಅನ್ನಭವನ ಆಗಬೇಕು. ಇಲ್ಲಿ ಕೆಳಗೆ ಡೈನಿಂಗ್ ಹಾಲ್ ಮಾಡಿ ಮೇಲೆ ರಿಸೆಪ್ಷನ್ ಹಾಲ್ ಮಾಡಿದ್ರೆ ಇಲ್ಲೂ ಭಾಳ ವಿಶಾಲವಾಗಿ ಪಾರ್ಕಿಂಗ್ ಎಲ್ಲ ಭಾಳ ಜಾಗ ಇರೋದ್ರಿಂದ ಇಲ್ಲೂ ಕೂಡ ಮದುವೆಗಳು ಜರುಗುವಂಥದ್ದಾಗ್ತದೆ. ರಂಗನಾಥ ಸ್ವಾಮಿ ಎಲ್ಲಿರ್ತಾನೆ ಅಲ್ಲಿ ಕಲ್ಯಾಣಗಳು ನಡೀತಾ ಇರಬೇಕು. ಯಾವಾಗಲೂ ಕೂಡ ಅದನ್ನು ಇಷ್ಟಪಡ್ತಾರೆ ರಂಗನಾಥ ಸ್ವಾಮಿ. ಅದರಿಂದ ಇಲ್ಲೂ ವೀರಬೊಮ್ಮನಹಳ್ಳಿ ಇಲ್ಲೆಲ್ಲ ಸಮುದಾಯ ಭವನ ಆಗಬೇಕು. ಅದನ್ನು ಜಯಚಂದ್ರ ಅವ್ರಿಗೆ ಹೇಳೋಣ ಹಾಗೆ ಅಂತ ಅಂದ್ಕೊಂಡೆ. ಆಮೇಲೆ ಸಿಕ್ಕಾಗ ನಾನು ಅದನ್ನು ಅವ್ರಿಗೆ ಮಾತನಾಡ್ತೀನಿ. ನೀವೆಲ್ಲ ಸಿಕ್ಕಾಗ ಕೂಡ ನನಗೆ ನೆನಪಿಸಿ ದಯಮಾಡಿ. ಅವರು ಕೂಡ ನಾನು ಇವೆರಡು ಊರಿನ ಕೆಲಸಗಳನ್ನ ನಾನು ಅವ್ರಿಗೆ ನೆನಪು ಮಾಡ್ತೀನಿ. ಮತ್ತು ಕೆರೆಗಳು ಇವು ಸೇರಬೇಕು. ಭಾಳ ಅವೈಜ್ಞಾನಿಕ ಇವೆಲ್ಲ. ಇರಿಗೇಷನ್ ಮಾಫಿಯಾ
ಭಾಳ ದೊಡ್ಡ ಮಾಫಿಯಾ ಇವೆಲ್ಲ